ಬಿಕ್ಲು ಶಿವನ ಮರ್ಡರ್ ಹಿಂದಿದೆ ರಣರೋಚಕ ಸ್ಟೋರಿ. ರೌಡಿ ಜಗ್ಗನಿಗೆ ಗಾಡ್ ಫಾದರ್ ಆಗಿದ್ರ ಭೈರತಿ ಬಸವರಾಜ್. ಜಗ್ಗನ ಲಾಕ್ ಆದ್ರೆ ಖಾಕಿಗೆ ಬರ್ತಾ ಇತ್ತು ಭೈರತಿಯವರ ಕಾಲ್. ರೌಡಿ ಜಗ್ಗನ ಮೇಲಿತ್ತು ಭೈರತಿ ಬಸವರಾಜ್ ಅವರ ಶ್ರೀರಕ್ಷೆ. ಕಿರಿಕ್ಗಳು ಗಲಾಟೆಗಳಲ್ಲಿ ಜಗ್ಗನನ್ನ ಬಚಾವ್ ಮಾಡ್ತಾ ಇದ್ದಿದ್ದೇ ಭೈರತಿ ಅನ್ನೋದು ಗೊತ್ತಾಗ್ತಾ ಇದೆ. ನಮ್ಮ ಕಡೆಯವರು ಬಿಡ್ರಿ ಅಂತ ಹೇಳಿ ಕೆಲ ಕೇಸ್ಗಳಲ್ಲಿ ಬಚಾವ್ ಮಾಡಿಸಿದ್ದಾರೆ ಭೈರತಿ ಬಸವರಾಜ್ ಅವರು. ಈ ಬಿಕ್ಲು ಶಿವನ ಹತ್ಯೆ ಹಿಂದೆ ರಣರೋಚಕ ಸ್ಟೋರಿಗಳು ಇದೀಗ ಒಂದೊಂದಾಗೆ ಬಯಲಿಗೆ ಬರ್ತಾ ಇದ್ದಾವೆ. ಮೊದಲಿಗೆ ಕೊಲೆ ಪ್ರಕರಣಕ್ಕೂ ನನಗೂ ಯಾವುದೇ ರೀತಿಯಾದಂತಹ ಸಂಬಂಧವಿಲ್ಲ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ರು. ನನಗೂ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವನ ಕೊಲೆ ಪ್ರಕರಣಕ್ಕೂ ಯಾವ ಸಂಬಂಧ ಇಲ್ಲ. ಕೊಲೆಯಾದವರು ಮತ್ತೆ ಕೊಲೆ ಮಾಡಿದ ಆರೋಪಿಗಳು ಇಬ್ಬರೂ ಕೂಡ ನನಗೆ ಗೊತ್ತಿಲ್ಲ. ರಾಜಕೀಯ ದುರುದ್ದೇಶದಿಂದ ಕೊಲೆ ಪ್ರಕರಣದಲ್ಲಿ ನನ್ನನ್ನ ಸಿಲುಕಿಸಲಾಗಿದೆ. ಎಫ್ಐಆರ್ನಿಂದ ನನ್ನ ಹೆಸರು ತೆಗೆಯೋದಕ್ಕೆ ಕಾನೂನು ಹೋರಾಟವನ್ನ ಮಾಡ್ತೇನೆ ಅಂತ ಹೇಳಿ ನಿನ್ನೆ ತಾನೇ ಗ್ಯಾರಂಟಿ ನ್ಯೂಸ್ಗೆ ಹೇಳಿಕೆಯನ್ನ ಕೊಟ್ಟಿದ್ರು. ಇದು ನನ್ನ ನಿಲುವು ಅನ್ನುವಂತಹ ಮಾತುಗಳನ್ನಾಡಿದ್ರು. ಮತ್ತೆ ಅವ್ರು ಯಾರು ಕೂಡ ನಮ್ಮ ಬೆಂಬಲಿಗರಲ್ಲ ಅನ್ನುವಂತಹ ಮಾತುಗಳನ್ನಾಡಿದ್ರು. ಇದೀಗ ಒಂದೊಂದೇ ವಿಚಾರಗಳು ಬಯಲಾಗ್ತಾ ಇದೆ. ಅವರು ಹೇಳಿಕೆ ಕೊಟ್ಟಂತಹ ಬೆನ್ನಲ್ಲೇ ಒಂದಷ್ಟು ಫೋಟೋಗಳು ಕೂಡ ವೈರಲ್ ಆಯಿತು. ಕೊಲೆ ಕೇಸ್ನಲ್ಲಿ ಭೈರತಿ ಅರೆಸ್ಟ್ ಮಾಡುವುದಕ್ಕೆ ದಾಖಲೆಯನ್ನ ಕಲೆ ಹಾಕ್ತಾ ಇದ್ದಾರೆ ಖಾಕಿ. ಚಿನ್ನಸ್ವಾಮಿ ಸೆಲೆಬ್ರೇಷನ್ ವೇಳೆ ಕಾಲ್ ತುಳಿತಾ ಇತ್ತಲ್ಲ, ಆ ಸಂದರ್ಭದಲ್ಲೂ ಕೂಡ ಜಗ್ಗ ಕಿರಿಕ್ ಮಾಡಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂಗೂ ಹೋಗಿದ್ದಂತಹ ಜಗ್ಗ ಅಂಡ್ ಗ್ಯಾಂಗ್, ರೌಡಿ ಜಗ್ಗನ ಜೊತೆ ಹೋಗಿದ್ದಂತಹ ಸದ್ಯ ಬಂಧಿತರಾಗಿರುವಂತಹ ಆರೋಪಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಗೇಟ್ ಎಂಟ್ರಿ ವೇಳೆ ಪೊಲೀಸರ ಜೊತೆ ಕಿರಿಕನ್ನ ತೆಗೆದಿದ್ದಂತಹ ಜಗ್ಗನ ಟೀಮ್, ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದಡಿ ಜಗ್ಗನ ಟೀಮ್ನನ್ನ ವಶಕ್ಕೆ ಪಡೆದುಕೊಂಡಿತ್ತು ಖಾಕಿ. ಆದ್ರೆ ಅರೆಸ್ಟ್ ಪ್ರೊಸೀಜರ್ ಮಾಡದಂತೆ ಭೈರತಿ ಬಸವರಾಜ್ ಕರೆ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಇಷ್ಟೆಲ್ಲ ಶ್ರೀರಕ್ಷೆ ಇದ್ದಂತಹ ಸಂದರ್ಭದಲ್ಲಿ ಇವರನ್ನೆಲ್ಲ ರಕ್ಷಣೆ ಮಾಡ್ತಾ ಇದ್ದಾರೆ ಭೈರತಿ ಅವರು ಅನ್ನೋದು ಗೊತ್ತಾಗ್ತಾ ಇದೆ. ಆದ್ರೆ ಅರೆಸ್ಟ್ ಪ್ರೊಸೀಜರ್ನ ಮಾಡಬೇಡಿ ಅಂತ ಹೇಳಿ ಕರೆ ಮಾಡಿದ್ದಾರೆ. ಖಾಕಿ ಅಧಿಕಾರಿಗಳಿಗೂ ಕೂಡ ಅವರ ಕರ್ತವ್ಯವನ್ನ ಮಾಡೋದಕ್ಕೆ ಬಿಟ್ಟಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇದೇ ರೀತಿ ಹಲವು ಕೇಸ್ಗಳಲ್ಲಿ ಶಾಸಕರ ಕೃಪಾ ಕಟಾಕ್ಷದಿಂದ ಬಚಾವ್ ಆಗಿದ್ದಾರೆ ಜಗ್ಗಿ ಅಂಡ್ ಟೀಮ್ ಅನ್ನೋದು ಗೊತ್ತಾಗ್ತಾ ಇದೆ. ಇದೇ ಹಿನ್ನೆಲೆಯಲ್ಲಿ ಶಾಸಕರ ವಿರುದ್ಧ ಸಾಕ್ಷ್ಯ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಭೈರತಿ, ರೌಡಿ ಜಗ್ಗ, ಬಂಧಿತ ಆರೋಪಿಗಳ ಮಧ್ಯೆ ಲಿಂಕ್ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಸಾಕ್ಷ್ಯ ಸಮೇತ ಭೈರತಿ ಬಸವರಾಜನ್ನ ಅರೆಸ್ಟ್ ಮಾಡುವುದಕ್ಕೆ ಖಾಕಿ ತಯಾರಿಯನ್ನ ಕೂಡ ನಡೆಸ್ಕೊಳ್ತಾ ಇದೆ. ಈ ಬಿಕ್ಲು ಶಿವನ ಹತ್ಯೆ ಹಿಂದೆ ಒಂದೊಂದೇ ರೋಚಕ ವಿಚಾರಗಳು ಬಯಲಿಗೆ ಬರ್ತಾ ಇದೆ. ಆರೋಪಿ ಜೊತೆ ಕುಂಭಮೇಳದ ಫೋಟೋ ಬೆಳಕಿಗೆ ಬಂದಿದೆ. ಮತ್ತೆ ಭೈರತಿಯವರ ಜೊತೆ ಒಂದಷ್ಟು ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇರುವಂತಹ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಅವರು ಎಲ್ಲೇ ಹೋಗುವಂತಹ ಸಂದರ್ಭದಲ್ಲಿ ಆತ ಜೊತೆಲಿರ್ತಾ ಇದ್ದ. ಸಭೆ ಸಮಾರಂಭಗಳಲ್ಲೂ ಕೂಡ ಭೈರತಿ ಬಸವರಾಜ್ ಅವರ ಜೊತೆ ಇರ್ತಾ ಇದ್ದ. ನೋಡಿ, ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ರಿ. ಸಾಕ್ಷಿಗಳು ಇಷ್ಟೇ ಬೇಕಾ ಭೈರತಿ ಬಸವರಾಜ್ ಅವರೇ, ನೀವೇ ಹೇಳಿ, ನನಗೂ ಈ ಕೊಲೆ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರಿ, ಓಕೆ, ಬಟ್ ಕೊಲೆ ಮಾಡಿದಂತಹ ಆರೋಪಿಗಳು ಯಾರೂ ಗೊತ್ತಿಲ್ಲ ನನಗೆ ಅನ್ನುವಂತಹ ಸ್ಟೇಟ್ಮೆಂಟ್ ಇದೀಗ ನಿಮಗೆ ಉರುಳಾಗ್ತಾ ಇದೆ. ನೀವು ಕೊಟ್ಟಂತಹ ಹೇಳಿಕೆ ಗೊತ್ತಿಲ್ಲ ಅಂತ ಹೇಳಿದ್ರಿ, ಇದೀಗ ಫೋಟೋಗಳು ವೈರಲ್ ಆಗ್ತಾ ಇದ್ದಾವೆ. ಏವನ್ ಜಗದೀಶ್ ಕೂಡ ಭೈರತಿ ಬಸವರಾಜ್ ಅವರ ಅತ್ಯಾಪ್ತ ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಬಲಿಗ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಬೆಂಬಲಿಗರಲ್ಲ ಅಂತ ಹೇಳಿದ್ರು, ಬಟ್ ಬೆಂಬಲಿಗ ಅನ್ನೋದು ಸಾಬೀತಾಗ್ತಾ ಇದೆ. ಫೋಟೋಗಳು, ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಮತ್ತೆ ಭೈರತಿ ಬಸವರಾಜ್ ಅವರ ಬರ್ತ್ಡೇ ಸಂದರ್ಭದಲ್ಲೂ ಕೇಕ್ ಕಟ್ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಜಗದೀಶ್ ಇದ್ದಾನೆ.
ಎಸ್, ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್, ಏನು ಅಜಯ್, ನೆನೆ ಅಷ್ಟೇ ಗ್ಯಾರಂಟಿ ನ್ಯೂಸ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಭೈರತಿ ಬಸವರಾಜ್ ಅವರು. ನನಗೂ ಈ ಕೊಲೆಗೂ ಸಂಬಂಧ ಇಲ್ಲ, ಅಥವಾ ಈ ಕೊಲೆ ಮಾಡಿದಂತಹ ಆರೋಪಿಗಳು ಯಾರಿದ್ದಾರೆ ಅವ್ರಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್. ಅದಾದ ನಂತರ ಈಗ ಒಂದೊಂದೇ ವಿಚಾರಗಳು ಬಯಲಿಗೆ ಬರ್ತಾ ಇದೆ. ವಿಡಿಯೋಗಳು ಸಿಕ್ಕಿದಾವೆ, ಫೋಟೋಗಳು ಕೂಡ ವೈರಲ್ ಆಗ್ತಾ ಇದೆ. ಈಗ ತನಿಖೆಯ ಆರಂಭದಲ್ಲಿ ಏನೆಲ್ಲ ಆಗ್ತಾ ಇದೆ, ಮತ್ತೆ ಈ 5 ಜನರನ್ನ ವಶಕ್ಕೆ ಪಡೆದುಕೊಂಡಿದ್ದಾರಲ್ಲ, ಈ 5 ಜನರು ಆ ಕೊಲೆ ಆದಂತಹ ಸಂದರ್ಭದಲ್ಲಿ ಇದ್ದವರ ಇಲ್ವಾ ಅನ್ನುವಂತಹ ಅನುಮಾನದ ಜೊತೆಗೆ ಇದೀಗ ಸಚಿವರ ಅಂದ್ರೆ ಮಾಜಿ ಸಚಿವರಿಗೂ ಕೂಡ ನೋಟಿಸ್ ಕೊಡೋ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಈ ಪ್ರಕರಣದಲ್ಲಿ ಅಂತ ಹೇಳಿ. ಖಂಡಿತವಾಗ್ಲೂ ರಮ್ಯಾ, ಈಗಾಗ್ಲೇ ಏನು ಮಾಜಿ ಸಚಿವರಾಗಿರುವಂತಹ ಏನು ಇವ್ರಿದ್ದಾರೆ, ಇವ್ರಿಗೆ ಸಾಕಷ್ಟು ಉರುಳಾಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂತದ್ದು. ಯಾಕಂತಂದ್ರೆ ಈಗ ಭೈರತಿ ಬಸವರಾಜ್ ಅವರು ಏನು ನೀಡಿರುವಂತ ಸ್ಟೇಟ್ಮೆಂಟ್ ಏನಿದೆ, ನನಗೆ ಯಾರು ಪರಿಚಯ ಇಲ್ಲ ಅಂತ ಹೇಳಿ, ಆ ಒಂದು ನಿಟ್ಟಿನಲ್ಲಿ ಈಗ ಅವರಿಗೂ ಕೂಡ ಇಂಟ್ರಾಗೇಷನ್ ಮಾಡ್ತಾರೆ. ಯಾಕಂತಂದ್ರೆ ಈಗ ನಿನ್ನೆ ತಾನೇ ಅವರಿಗೆ ಯಾವ್ದೋ ಒಂದು ಪೂಜೆ ಕೂಡ ಮಾಡಿಸಿರುವಂತದ್ದು. ಆ ಪೂಜೆಯಲ್ಲೂ ಕೂಡ ಆತ ಎಲ್ಲೋ ಒಂದ್ ಕಡೆ ಕಾಣಿಸ್ಕೊಂಡಿದ್ದಾನೆ ಜಗದೀಶು. ಸೊ ಈಗ ಆ ಒಂದು ವಿಚಾರವನ್ನ ಇಟ್ಕೊಂಡು, ಆ ಒಂದು ಫೋಟೋಸ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು, ಅದೆಲ್ಲವನ್ನು ಕೂಡ ಇಟ್ಕೊಂಡು ಈಗಾಗ್ಲೇ ಅವರನ್ನು ಕೂಡ ವಿಚಾರಣೆ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ನೋಟಿಸ್ ಅನ್ನು ಕೊಡ್ತಾರೆ. ಯಾಕಂತಂದ್ರೆ ಈಗಾಗ್ಲೇ A5 ಆಗಿರೋದ್ರಿಂದಾಗಿ ಅವ್ರಿಗೆ ನೋಟಿಸ್ ಅನ್ನ ಸರ್ವ್ ಮಾಡ್ಬೇಕಾಗತ್ತೆ. ನೋಟಿಸ್ ಸರ್ವ್ ಮಾಡಿ ಇಲ್ಲ ಸಮನ್ಸ್ ಅನ್ನ ಸರ್ವ್ ಮಾಡ್ಬೇಕಾಗತ್ತೆ. ನೋಟಿಸ್ ಆದ್ರೆ 3 ಸಲ ಅವರಿಗೆ ಚಾನ್ಸ್ ಇರುತ್ತೆ. 3ನೇ ನೋಟಿಸ್ ಸರ್ವ್ ಆಗೋಷ್ಟೊತ್ತಿಗೆ ಅವರು ಏನೋ ವಿಚಾರಣೆಗೆ ಹಾಜರಾಗ್ಬೇಕಾಗತ್ತೆ. ಅದೇ ಸಮನ್ಸ್ ಏನಾದ್ರು ಜಾರಿ ಆಗಿದೆ ಅದಲ್ಲಿ ಅವರು ತಕ್ಷಣಕ್ಕೆ ಅವರು ಪೊಲೀಸರ ಮುಂದೆ ಹೋಗ್ಬೇಕಾಗತ್ತೆ. ಪೊಲೀಸರ ಮುಂದೆ ಹೋಗಿ ಅವ್ರ ಸ್ಟೇಟ್ಮೆಂಟ್ ಅನ್ನ ಕೊಡ್ಬೇಕಾಗತ್ತೆ. ಇನ್ ಕೇಸ್ ಏನಾದ್ರೂ ಅವರ ಶಾಮೀಲ್ ಆಗಿದ್ದಲ್ಲಿ ಅವ್ರಿಗೆ ನಿಜಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಕಂಟಕ ಎದುರು ಹೋಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಇವರ ಏನು ಪಟಾಲಂ ಏನಿದೆ, ಜಗ್ಗ ಮತ್ತೆ ಅವರ ಪಟಾಲಂ ಏನಿದೆ, ಇದೇ ರೀತಿಯಾಗಿ ಸಾಕಷ್ಟು ಬಾರಿ ಜಗಳಗಳಲ್ಲೂ ಕೂಡ ಇವರು ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಈಗಾಗಲೇ ಪ್ರಾಥಮಿಕ ಮಾಹಿತಿಯಲ್ಲೂ ಕೂಡ ಗೊತ್ತಾಗ್ತಾ ಇರುವಂತದ್ದು. ಏನೋ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಾದಂತ ಸ್ಟ್ಯಾಂಪೇಡ್ ಕೇಸ್ ಏನಿದೆ, ಕಾಲ್ತುಳಿತ ಪ್ರಕರಣ, ಅದರಲ್ಲೂ ಕೂಡ ಇವರೆಲ್ಲರೂ ಕೂಡ ಹೋಗಿರ್ತಾರೆ. ಅಲ್ಲೂ ಕೂಡ ಜಗಳವನ್ನ ಮಾಡ್ಕೊಂಡಿರ್ತಾರೆ. ಜಗಳ ಮಾಡ್ಕೊಂಡಂತ ಸಂದರ್ಭದಲ್ಲಿ ಮತ್ತೆ ಪೊಲೀಸರ ಜೊತೆನೆ ಕಿರಿಕ್ ಮಾಡಿರ್ತಾರೆ. ಆಗ ತಕ್ಷಣ ಅವರು ಕಾಲ್ ಮಾಡಿದ್ದೆ ಅಲ್ಲಿ ಭೈರತಿ ಬಸವರಾಜ್ ಅವರಿಗೆ. ಅವರು ಮತ್ತೆ ಫೋನ್ ಮಾಡಿ ಇಲ್ಲ ನಮ್ಮ ಹುಡುಗರಿಗೆ ಬಿಡಿ ಅಂತ ಏನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. ಹೀಗೆ ಅನೇಕ ಬಾರಿ ಲ್ಯಾಂಡ್ ಲಿಟಿಗೇಷನ್ ಕೇಸಸ್ ಯಾವುದೇ ಬಂದ್ರು ಕೂಡ, ಅದು ಕೂಡ ಹಾವಲಹಳ್ಳಿ ಆಗಿರ್ಬೋದು, KR ಪುರಂ ಆಗಿರ್ಬೋದು, ಈ ಭಾಗದಲ್ಲಿ ಲ್ಯಾಂಡ್ ಲಿಟಿಗೇಷನ್ ಕೇಸಸ್ ಯಾವುದೇ ಬಂದ್ರು ಕೂಡ ಮೊದಲು ಕರೆ ಮಾಡ್ತಾ ಇದ್ದಿದ್ದು ಮತ್ತೆ ಜಗಳಾದ ಕರೆ ಮಾಡ್ತಾ ಇದ್ದಿದ್ದು ಭೈರತಿ ಬಸವರಾಜ್ಗೆ. ಸೊ ಈಗ ಇವರು ಎಲ್ಲರಿಗೂ ಕೂಡ ಶ್ರೀರಕ್ಷೆ ಆಗಿದ್ದಾರೆ. ಮತ್ತೆ ಇವರ ಪಟಾಲಂನ ಹುಡುಗ್ರೆ ಎಲ್ಲರೂ ಕೂಡ ಭೈರತಿ ಬಸವರಾಜ ಅಂಡರ್ ಅಲ್ಲಿ ಕೆಲಸ ಮಾಡ್ತಿದ್ರು ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಇನ್ನು ಯಾವುದೇ ಲ್ಯಾಂಡ್ ಲಿಟಿಗೇಷನ್ ಆಗಿರ್ಬೋದು, ಯಾವುದೇ ಕಾಂಪೌಂಡ್ ಹಾಕ್ಸೋದಂತದ್ದಾಗಿರ್ಬೋದು, ಇನ್ನು ಯಾವುದೇ ಗಲಾಟೆಗಳಾಗಿರ್ಬೋದು, ಎಲ್ಲಾ ಕಡೆನೂ ಕೂಡ ಈ ಜಗ್ಗ ಮತ್ತೆ ಕಿರಣ್ ಏನಿದ್ರೆ ಇವರೇ ಪ್ರಮುಖ ಪಾತ್ರ ವಹಿಸ್ತಾ ಇದ್ರು. ಇವರೆಲ್ಲರಿಗೂ ಕೂಡ ಗಾಡ್ ಫಾದರ್ ಆಗಿರ್ತದ್ದೇ ಭೈರತಿ ಬಸವರಾಜ್ ಅಂತಾನು ಕೂಡ ಈಗಾಗಲೇ ಹೇಳಲಾಗ್ತಾ ಇರುವಂತದ್ದು. ಸೊ ಹೀಗಾಗಿ ಈ ಎಲ್ಲ ಆಂಗಲ್ ಅಲ್ಲೂ ಕೂಡ ಪೊಲೀಸರಿಗೆ ಇನ್ವೆಸ್ಟಿಗೇಷನ್ ಶುರು ಮಾಡಿದ್ರೆ ಆ ಒಂದು ವಿಚಾರವಾಗೂ ಕೂಡ ಕೆಲವೊಂದು ಡಾಕ್ಯುಮೆಂಟ್ಸ್ ಗಳನ್ನು ಕೂಡ ಕಲೆ ಆಗ್ತಿದ್ದಾರೆ. ಯಾಕಂದ್ರೆ ಈಗ ಏಕಾಏಕಿ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹೀಗಾಗಿ ಅವರನ್ನ A5 ಮಾಡಿದ್ದಾರೆ. ಇವ್ರು ಕೊಡುವಂತ ಸ್ಟೇಟ್ಮೆಂಟ್ ಈಗಾಗಲೇ ಎಲ್ಲರನ್ನೂ ಕೂಡ 5 ಜನನ ವಶಕ್ಕೆ ಪಡ್ಕೊಂಡು ಅರೆಸ್ಟ್ ಕೂಡ ಮಾಡಿರುವಂತದ್ದು. ಅವ್ರು ಕೊಡುವಂತ ಸ್ಟೇಟ್ಮೆಂಟ್ ಮತ್ತೆ ಅವರು ಕಾಲ್ ಡೀಟೇಲ್ಸ್ ಎಲ್ಲ ಏನಿದೆ ಅದೆಲ್ಲವನ್ನು ಕೂಡ ಈಗಾಗಲೇ ಚೆಕ್ ಮಾಡಿದ್ದಾರೆ. ಅವರು ನಿಜಕ್ಕೂ ಕೂಡ ಏನಾದ್ರು ಭೈರತಿ ಬಸವರಾಜ್ ಅವರ ಹೆಸರನ್ನ ಏನು ಹೇಳಿದ್ದೆ ಅದಲ್ಲಿ ಅವ್ರಿಗೂ ಕೂಡ ಕಂಟಕ ಎದುರಾಗತ್ತೆ. ಯಾಕಂತಂದ್ರೆ ಪೊಲೀಸರು ಕೂಡ ಅವ್ರ ಮೇಲೂ ಕೂಡ ಒಂದು ಕಣ್ಣಿಟ್ಟಿದ್ದಾರೆ. ಕಳೆದ 10 ವರ್ಷಗಳಿಂದ ಇದೇ ರೀತಿಯಾಗಿ ಆಗಿರುವಂತಹ ಕೆಲವೊಂದು ಕೇಸಸ್ ಗಳೇನಿದೆ, ಅದೇ ಕೇಸಸ್ ಗಳು ಎಲ್ಲಾನು ಕೂಡ ಈಗಾಗಲೇ ಪೊಲೀಸ್ ಕೆದಕ್ತಾ ಇರುವಂತದ್ದು. ಯಾಕಂದ್ರೆ ಈ ಹಿಂದೆ ಆಗಿರುವಂತ ಲಿಟಿಗೇಷನ್ ಕೇಸಸ್ ಏನಿದೆ ಅವೆಲ್ಲವನ್ನು ಕೂಡ ಕೆದಕ್ತಾ ಇದ್ದಾರೆ. ಆ ಒಂದು ವಿಚಾರದಲ್ಲಿ ಯಾರ್ಯಾರು ಭಾಗಿಯಾಗಿದ್ರು, ಆಗ ಯಾರ್ಯಾರು ಕಂಪ್ಲೇಂಟ್ ಕೊಟ್ಟಿದ್ರು, ಈಗ ಸಾಕಷ್ಟು ವಿಚಾರಗಳನ್ನು ಕೂಡ ಕೆದಕ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಈಗ ಅರೆಸ್ಟ್ ಆದವ್ರು ಇವರ ಹೆಸರನ್ನು ಬಾಯ್ಬಿಟ್ರೆ ಅವ್ರಿಗೂ ಕೂಡ ಅರೆಸ್ಟ್ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಿರತ್ತೆ ಅಂತಾನೆ ಹೇಳ್ಬೋದು ರಮ್ಯಾ. ರೈಟ್.